ನಂದಿನಿ ಅವರೇ ಸಿದ್ದು ಅವರೇ ಸರ್ ಬಂದ್ರಾ? ನಾಯಿ ಕರ್ಕೊಂಬಂದ್ರಾ? ಸರ್ ನಾಯಿ ನಮ್ಮ ದುಡ್ಡು ಎಲ್ಲೈತೆ, ಯಾರು ಕತ್ಕೊಂಡು ಹೋಗ್ಯಾರ ಅಂತ ನಾ ತೋರಿಸುತ್ತಾ ಸರ್? ಹೌದು ಕಣ್ರಿ, ಅದಕ್ಕೆ ಅಲ್ವಾ ನಾವು ಪೊಲೀಸ್ ಡಾಗ್ ಕರ್ಕೊಂಬಂದಿರೋದು. ಹಾಂ, ಇವರು ನಿಮ್ಮ ಹೆಂಡತಿ ಇಲ್ವಾ ಮನೇಲಿ? ಇದ್ದಾಳೆ ಸರ್, ಒಳಗಡೆ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ ಸರ್. ನಮ್ಮ ದುಡ್ಡು ಎಲ್ಲಿದ್ದು ಏನು, ಯಾರು ಕತ್ಕೊಂಡು ಹೋದ್ರು ಅಂತೇಳಿ ಅದೇ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ. ಕರಿತೀನಿ ಇರಿ ಸರ್. ನಂದಿನಿ ಪೊಲೀಸ್ನವ್ರು ಬಂದವ್ರೆ, ಬಾ ಇಲ್ಲಿ. ಸರ್ ಬಂದ್ರಾ? ಸರ್ ದಯವಿಟ್ಟು ಆ ಕಳ್ಳರು ಯಾರು, ದುಡ್ಡು ಕದ್ದು ಎಲ್ಲಿಟ್ಟಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನಿಮ್ಮ ಪೊಲೀಸ್ ನಾಯಿ ಬಿಟ್ಬಿಟ್ಟು ಹುಡುಕೊಡಿ ಸರ್. ದಯವಿಟ್ಟು ನಿಮಗೆ ತುಂಬ ಉಪಕಾರ ಆಗುತ್ತೆ, ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಸರ್. ಆಯ್ತಮ್ಮ, ಅದಕ್ಕೆ ಅಲ್ವಾ ನಾವು ನಾಯಿ ಕರ್ಕೊಂಬಂದಿರೋದು. ಹಾಂ ಸರಿ, ನಿಮ್ಮ ಮನೆ ತೋರಿಸ್ಬಿಡಿ, ಆ ಬೀರನ್ನು ತೋರಿಸಿ, ಆ ಬಟ್ಟೆ ವಾಸನೆ, ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಏನು ಅಂತ ಹೇಳಿ ಅದಕ್ಕೆ ಗೊತ್ತಾದರೆ ಅದು ವಾಸನೆ ಹಿಡ್ಕೊಂಡು ಹೋಗ್ಬಿಡುತ್ತೆ. ಆ ದುಡ್ಡು ತೊಗೊಂಡು ಕಳ್ಳರು ಎಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಓಡಾಡಿದ್ದಾರೆ ಅಲ್ಲೆಲ್ಲ ಓಡಾಡ್ಕೊಂಡು ಕೊನೆಗೆ ಆ ಆ ದುಡ್ಡನ್ನ ಎಲ್ಲಿ ಇಟ್ಟಿದ್ದಾರೆ ಅಂತನೂ ಅದು ಪತ್ತೆ ಹಚ್ಚುತ್ತೆ. ಆದಷ್ಟು ಒಂದು 75-80% ಕಂಡುಹಿಡಿಯುತ್ತೆ. ಇನ್ನು 20% ಹೇಳೋಕ್ಕಾಗಲ್ಲ, ನಾವು ಪ್ರಯತ್ನ ಮಾಡೋಣ. ಹಾಂ ಸರಿ ಸರ್, ಆಯಿತು, ಬನ್ನಿ ತೋರಿಸ್ತೀನಿ. ಚಿಕ್ಕಮ್ಮ, ಪೊಲೀಸ್ನವರು ನಾಯಿ ಕರ್ಕೊಂಬಂದವ್ರೆ. ಆ ದುಡ್ಡು ಯಾರು ಕದ್ದಿದ್ದಾರೆ, ಕದ್ದು ಎಲ್ಲಿಕ್ಕಿದ್ದಾರೆ ಅಂತನ ನಾಯಿ ತೋರಿಸುತ್ತಂತೆ ಚಿಕ್ಕಮ್ಮ. ಕಳ್ಳರು ಸಿಗೇ ಬೀಳ್ತಾರೆ ಇವತ್ತು. ನಮ್ಮ ದುಡ್ಡು ನನಗೆ ಸಿಕ್ಕೇ ಸಿಗುತ್ತೆ. ಆ ದೇವ್ರಿಗೆ ನಾನು ಅರಕೆ ಮಾಡ್ಕೊಂಡಿದ್ದೀನಿ, ಕಳ್ಳರು ಸಿಕ್ಕರೆ ಪೂಜೆ ಮಾಡಿಸಿ ಪ್ರಸಾದ ಮಾಡಿಸ್ತೀನಿ ದೇವಸ್ಥಾನದಲ್ಲಿ ಅಂತನ ನಾನು ಅರಕೆ ಮಾಡ್ಕೊಂಡಿದ್ದೆ ಚಿಕ್ಕಮ್ಮ. ಆ ದೇವರು ಹೆಂಗೋ ಅತ್ಲಾಗೆ ಇವತ್ತು ನಮ್ಮ ದುಡ್ಡ ಹುಡುಕೊಡ್ತಾನೆ ಅನ್ಸುತ್ತೆ. ಆ ನಾಯಿ ಹುಡ್ಕುತ್ತೆ ಅಲ್ಲ, ತಗೊಂಡು ಕಳ್ಳರು ಅದು ಎಲ್ಲೋಗ್ಯವ್ರೋ ಏನು ಕತ್ತಿಯೋ, ಅಥವಾ ಇವಳೆ ಎಲ್ಲಿ ದುಡ್ಡು ಉದ್ರಿಸ್ಕೊಂಬಂದಿಲ್ವೋ ಏನೋ. ಇವರೇ ದುಡ್ಡು ಎಲ್ಲಾದರೂ ಉದುರಿಸ್ಕೊಂಬಂದಿದ್ರು ಅಥವಾ ಯಾರಾದರೂ ಕಳ್ಳರು ಬಂದು ಕತ್ಕೊಂಡು ಹೋಗಿದ್ರು, ಈ ನಾಯಿ ನಮ್ಮ ಸುಳಿವು ಕೊಡುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ಆ ಕಳ್ಳರನ್ನ ನಮ್ಮ ನಾಯಿ ಕಂಡಿಡ್ದೇ ಹಿಡಿಯುತ್ತೆ. ನಂದಿನಿ ಅವರೇ, ನಡೀರಿ ಒಳಗಡೆ ಹೋಗೋಣ. ಸರ್ ಬನ್ನಿ, ಒಳಗಡೆ ನಾಯಿ ಕರ್ಕೊಂಬನ್ನಿ. ರಾಮು ಹಾಲು ಕುಡಿದ್ಯಾ ಅಥವಾ ಅನ್ನ ತಿಂತೀಯೋ? ಸರ್ ಇದಕ್ಕೆ ಯಾತಾದ್ರೂ ಊಟ ಕೊಡ್ಲಾ ಸರ್? ಊಟ ಮಾಡುತ್ತಾ? ಹೇಳಪ್ಪ, ಅದಕ್ಕೆಲ್ಲ ನಾವು ಸ್ಪೆಷಲ್ ಊಟ ಕೊಡ್ತೀವಿ. ಈ ಥರ ಅನ್ನ ಹಾಲು ಎಲ್ಲ ತಿನ್ನೋದಿಲ್ಲ ಅದು. ಅದಕ್ಕೆ ಅಂತನ ಸ್ಪೆಷಲ್ ಫುಡ್ ಹಾಕಬೇಕು ನಾವು. ಹೌದಾ ಸರ್? ಇದು ಇಂಥದ್ದೆಲ್ಲ ತಿಂಬಲ್ವಾ? ಅನ್ನ ಹಾಲು ಅದನ್ನು ತಿನ್ನುತ್ತೆ, ಹಾಲು ಎಲ್ಲ ಕುಡಿಯುತ್ತೆ, ಆದರೆ ಈಗ ಅದೆಲ್ಲ ತಿನ್ನೋದಿಲ್ಲ. ನಾವು ಇದನ್ನು ಕರ್ಕೊಂಬರ್ಬೇಕಾದ್ರೆ ಎಲ್ಲ ಫುಡ್ಡನ್ನು ಕೊಟ್ಬಿಟ್ಟೆ ಕರ್ಕೊಂಬಂದಿದ್ದೀವಿ. ಸರಿ, ಅದನ್ನು ಬೀರು ಸ್ವಲ್ಪ ತೋರಿಸಿ, ಇದಕ್ಕೆ ವಾಸನೆಗೆ ತೋರಿಸ್ಬೇಕು. ಕರ್ಕೊಂಬನ್ನಿ ಸರ್, ಕರ್ಕೊಂಬನ್ನಿ ತೋರಿಸ್ತೀನಿ. ನೀವೆಲ್ಲರೂ ಇಲ್ಲೇ ಇರ್ರಿ, ನಾನು ಈ ಡಾಗ್ನ ಕರ್ಕೊಂಡೋಗಿ ವಾಸನೆ ಎಲ್ಲ ತೋರಿಸ್ಬರ್ತೀನಿ. ಕರ್ಕೊಂಬನ್ನಿ ಸರ್. ಮೇಡಮ್ ಅವರೇ, ಆ ನಾಯಿ ನಿಜವಾಗ್ಲೂ ದುಡ್ಡು ಎಲ್ಲಿಟ್ರು ಕಂಡುಹಿಡಿಯುತ್ತಾ? ಅಲ್ಲ, ಮನುಷ್ಯರಿಗೆ ಆಗಲ್ಲ ಅಂದಮೇಲೆ ನಾಯಿಗಳು ಹೆಂಗೆ ಕಂಡುಹಿಡಿತವೆ ಮೇಡಮ್ ಅವರೇ? ಹೇಗೋ ಕಂಡುಹಿಡಿತವೆ, ನಾವೆಲ್ಲ ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಣ್ರಿ, ಸುಮ್ಮನೆ ಕರ್ಕೊಂಬಂದಿಲ್ಲ. ಅದೇನು ಬೀದಿ ನಾಯಿ ಅಲ್ಲ, ಅದು ಪೊಲೀಸ್ ಡಾಗ್. ನಾವು ಪೊಲೀಸಿಗೆ ಸೇರಿಸ್ಕೊಳ್ಳೋದಕ್ಕೂ ಮುಂಚೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಈ ನಾಯಿನ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೋಬೋದಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಪೊಲೀಸ್ ಸ್ಕ್ವಾಡ್ಗೆ ಸೇರಿಸ್ಕೊಳ್ಳೋದು ಇಂಥ ನಾಯಿಗಳನ್ನೆಲ್ಲನ. ಇದೇನು ಬೀದಿ ನಾಯಿ ಥರ ಅಲ್ಲ, ಪಕ್ಕ ಪ್ಲ್ಯಾನ್ ಪ್ರಕಾರನೇ ಕೆಲಸ ಮಾಡುತ್ತೆ, ಗೊತ್ತಾ? ಹೌದಾ? ಹಂಗಾದ್ರೆ ಆ ದುಡ್ಡು ಕದ್ದಿರೋರ್ನ ಹಿಡಿದ್ಬಿಡುತ್ತಾ ಮೇಡಮ್ ಅವರೇ ನಾಯಿ? ಅಲ್ಲ, ಹಂಗಮ್ಮಂಗಿದ್ರೆ ಎಲ್ರೂ ಹಿಡಿಯೋಕ್ಕೆ ನಾಯಿನೇ ಕರ್ಕೊಂಬರ್ಬೋದಲ್ಲ, ನೀವ್ಯಾಕೆ ಬರ್ತೀರಾ? ಅದು ಎಲ್ಲ ಕೇಸ್ಗಳಲ್ಲೂ ನಾಯಿನ ನಾವು ಉಪಯೋಗಿಸೋದಿಲ್ಲ. ಅದು ಕೆಲವೊಂದು ಕೇಸ್ಗಳಲ್ಲಿ ಮಾತ್ರನೇ ನಾಯಿಗಳನ್ನ ಉಪಯೋಗಿಸೋದು. ಅದು ಬಿಟ್ಟರೆ ಎಲ್ಲ ಸಾಕ್ಷಿ ಆಧಾರನ ಇಟ್ಕೊಂಡು ಮನುಷ್ಯ ಕಂಡುಹಿಡಿತೀವಿ ನಾವೇನೆ. ಆದರೆ ಸ್ವಲ್ಪ ಡಿಫಿಕಲ್ಟು, ಈ ಥರ ಗೊತ್ತಾಗದೇ ಇರೋವಂಥ ಯಾವ ಸಾಕ್ಷಿನೂ ಸಿಗದೇ ಇರೋವಂಥ ಕೇಸ್ಗಳಿಗೆ ಬಳಸೋಕ್ಕೆ ಅವಕಾಶ ಇದ್ದರೆ ಬಳಸ್ತೀವಿ ಅಷ್ಟೇ. ಯಾಕೆ ನೀವಿಬ್ರು ಯಾಕೆ ಗಾಬರಿ ಆಗಿದ್ದೀರಲ್ಲ? ನಮ್ಮನ್ನು ನೋಡಿದ ತಕ್ಷಣ ಯಾಕೋ ಭಯ ಬೀಳ್ತಿದ್ದೀರಲ್ಲ ನೀವು ನಿಮ್ಮ ತಾಯಿಯವರು? ಅಯ್ಯೋ, ನಮ್ಗೆ ಯಾಕೆ ಭಯ ಇಲ್ಲ ಮೇಡಮ್, ಅದು ಏನೂ ಇಲ್ಲ. ಅಯ್ಯೋ ಮೇಡಮ್ ಅವರೇ, ನಾಯಿ ನೋಡ್ರಿ ಹೆಂಗೆ ನಾಯಿಗೆ ತಕೊಂಡು ಸೌಂಡ್ ಮಾಡ್ಕೊಂಡು ಬರ್ತೈತೆ. ರೇಂಬೋ ಕಮಾನ್. ಇದು ಹೆಸರು ರ್ಯಾಂಬೋನಾ ಮೇಡಮ್ ಅವರೇ? ಹೌದು, ಇದು ಹೆಸರು ರ್ಯಾಂಬೋ ಅಂತನ. ಅಯ್ಯೋ ಇದು ನಂತಕ್ ಬರಂಗೈತೆ. ಅಯ್ಯೋ, ನಾನೊಂದಿಟ್ಟು ದೂರ ನಿಂತ್ಕೊಂಬದೇ ಒಳ್ಳೇದು ಅನ್ಸುತ್ತೆ, ಕಡ್ಗಿಡ್ದ ಫ್ಯಾಮಿಲಿ. ನೋಡ್ರಿ, ರ್ಯಾಂಬೋ ಓದಾಕೆ ಹೊರಗಡೆ. ಸರಿ, ಓಕೆ ಸರ್. ಅಯ್ಯಯ್ಯೋ, ಇದೇನು ರಾಜಮ್ಮ, ನಾಯಿ ಹಿಂಗೆ ಬಸ್ ಬಿಟ್ಕೊಂಡು ಹೋಗ್ತೈತೆ, ನಿಜವಾಗ್ಲೂ ಕಂಡುಹಿಡ್ಬಿಡುತ್ತಾ ಈ ನಾಯಿ? ನೀವೇನಾದ್ರೂ ಕದ್ದಿಲ್ಲ ತಾನೆ? ಅದು ನಡಿ ನೋಡೋಣ ಆ ನಾಯಿ ಏನು ಮಾಡುತ್ತೆ ಅಂತ ಮೊದಲು. ಇವರೇನಾದರೂ ಕದ್ದಿರ್ಬೋದಾ? ಅದಕ್ಕೆ ಇಷ್ಟು ಹೆದರಿಕೆಂತ ಇದ್ದಾರೆ ಅನ್ಸುತ್ತೆ. ಅಲ್ಲ, ಇವ್ರು ಕದ್ದಿದ್ರೆ ಆ ನಾಯಿ ಇಲ್ಲಿ ತೋರಿಸ್ಬೇಕಾಗಿತ್ತು ಅಲ್ವಾ? ಮತ್ತು ಹೊರಕೋಯ್ತು. ಕದ್ದು ಎಲ್ಲೋ ಹೊರಗೆ ಎಲ್ಲಾದ್ರೂ ಬಚ್ಚಿಕ್ಕೆವ್ರೋ ಏನೋ ದುಡ್ಡನ್ನ, ಅದಕ್ಕೆ
ದನಿನ್ ಕೊಟ್ಟಿಗೆ ಪಟ್ಟಿಗೆಗೆ ಇಕ್ಕಿರ್ಬೇಕು ಅನ್ಸುತ್ತೆ ಈ ರಾಜಮ್ಮನು ರಮ್ಯಾನು ಸೇರ್ಕೊಂಡು. ಅದಕ್ಕೆ ಹೊರ ಕೋತೋದು ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತಾನ. ಅಯ್ಯಯ್ಯೋ ಇದೇನಮ್ಮ ಇದು? ಈ ನಾಯಿ ಸೀದಾ ಜಯಮ್ಮನ ತಕ್ಕ ಹೋಗ್ತೈತಿ. ಅಲ್ಲ ವಾಸನೆಗೆ ಹಿಂಗೆ ಕಂಡಿಡಿತವ. ಇದೇನು ನನಗಂತೂ ಆಶ್ಚರ್ಯ ಆಗ್ತೈತಪ್ಪ. ಈ ನಾಯಿ ಏನು ಇಷ್ಟು ಬುದ್ಧಿವಂತೆನಾ? ಏನ್ ಸರ್ ಇದು ಜಯಮ್ಮರ ಮನೆ ಅಲ್ವಾ? ಇಲ್ಲಿ ಕರ್ಕೊಂಬತ್ತೈತೆ ಈ ರ್ಯಾಂಬೋ. ಅಂದ್ರೆ ಕಳ್ಳರು ದುಡ್ಡು ಕದ್ಬಿಟ್ಟು ಈ ಮನೇಲಿ ಏನಾದರೂ ಇಟ್ಟಿದ್ದಾರೆ ಅಂತನಾ ಅಥವಾ ಈ ಮನೆಯವ್ರು ಯಾರಾದರೂ ಕದ್ದಿದ್ದಾರೆ ಅಂತನಾ? ಏನೋ ಗೊತ್ತಿಲ್ಲ ಇರ್ರಿ. ಈ ರ್ಯಾಂಬೋ ಇಲ್ಲಿಗೆ ಬಂದಿದೆ ಅಂತಂದ್ರೆ ಇಲ್ಲೇ ಏನೋ ನಡೆದೈತಿ ಅಂತ ಅರ್ಥ. ಈ ಮನೆಯವರು ಯಾರು ಜಯಮ್ಮ ತಾನೆ ಅಲ್ಲಿಗೆ ಬಂದಿದ್ರಲ್ಲ, ಇವ್ರು ನಂದಿನಿಯವ್ರ ಮನೆ ಹತ್ರ ಹಿಂದೆ ಬರ್ತಾ ಇರ್ಬೇಕೇನೋ, ಅವ್ರನ್ನ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ ಏನ್ ಸರ್ ನಾಯಿ ಈ ಮನೆ ಹತ್ರ ಕರ್ಕೊಂಬಂದಿದೆ? ಇದು ನಮ್ಮ ಅತ್ತೆ ಮನೆ ಸರ್, ಜಯಮ್ಮ ಅಂತ ಹೇಳಿ. ಅದೇ ಮೊಬೈಲ್ ಅವ್ರ ಯಜಮಾನ್ರು ಕದ್ಬಿಟ್ಟು ಅವ್ರನ್ನ ಎಳ್ಕೊಂಡು ಹೋಗಿದ್ರಲ್ಲ ನೀವೇ, ಅವ್ರ ಮನೆ ಸರ್ ಇದು. ಗೊತ್ತಾಯ್ತು ಅವ್ರ ಮನೆ ಅಂತನ. ಅವ್ರನ್ನ ಕರೀರಿ, ಸ್ವಲ್ಪ ವಿಚಾರಣೆ ಮಾಡಬೇಕು. ಬರ್ರಿ ಇಲ್ಲಿ. ಏನ್ ಸರ್? ಸರ್ ಯಾಕೆ ಸರ್ ನಮ್ಮಂತಕ್ ಬಂದೈತೆ ನಾಯಿ? ನಾವೇನ್ ಕದ್ದಿಲ್ಲ ಸರ್, ನಮ್ಮ ಮನೆಯವ್ರು ಯಾರು ಅಂತ ಕಳ್ಳರು ಅಲ್ಲ ಏನೂ ಅಲ್ಲ. ನಿಮ್ಮ ಯಜಮಾನ್ರು ಕಳ್ತನ ಮಾಡಿದ್ರು ತಾನೆ ಐಫೋನ್ 50,000 ರೂಪಾಯಿ ಮೊಬೈಲು. ಮರ್ತ್ಬಿಟ್ರೆ ಅದನ್ನಾಗ್ಲೇ ನಿಮ್ಮ ಯಜಮಾನ್ರೆ ಏನೋ ಕದ್ದಿರ್ಬೇಕು ಅನ್ಸುತ್ತೆ. ಅಯ್ಯೋ ಸರ್ ಅವತ್ತಿಂದ ಅವ್ರು ಏನು ಕಳ್ತನ ಮಾಡ್ತಿಲ್ಲ, ನಿಯತ್ತಾಗಿ ದುಡಿತಾ ಇದ್ದಾರೆ ಸರ್. ಇಷ್ಟಕ್ಕೆ ಅವರು ಮನೆಯಾಗೆ ಇಲ್ಲ. ಅಲ್ಲೇನೆ 3-4 ದಿವಸ ಆಯ್ತು ಬೆಂಗಳೂರಿಗೆ ಹೋಗಿ, ಏನೋ ಕೆಲಸದ ಮೇಲೆ ಹೋಗಿದ್ದಾರೆ. ಅವ್ರ ಮನೆಯಾಗಿಲ್ಲ ಸರ್. ಮನೆಯಲ್ಲಿಲ್ವಾ? ಮತ್ತೆ ಎಲ್ಲೋದ್ರು? ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಮೇಡಮ್, ಏನೋ ಕೆಲಸದ ಮೇಲೆ. ಅದಕ್ಕೆ ಇಷ್ಟಕ್ಕೂ ನಮ್ಮ ಯಜಮಾನ್ರು ಈ ಕಳ್ತನ ಬಿಟ್ಬಿಟ್ಟಿದ್ರೆ ಅವತ್ತಿಂದ ನಾನು ನನ್ನ ಮಗಳನ್ನು ಬೈದ್ ಬಿಟ್ಟಿದ್ದೀವಿ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ ಅಂತಾನೆ. ಅವತ್ತಿಂದ ಇಂಥವೆಲ್ಲ ಕದಿಯೋದೆಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ಈ ನಾಯಿ ಯಾಕೆ ಇಲ್ಲಿ ಕರ್ಕೊಂಬಂದೈತೆ ನಮಗೂ ಗೊತ್ತಾಗ್ತಾ ಇಲ್ಲ, ಯಾಕೆ ಇಲ್ಲಿ ಕರ್ಕೊಂಬಂದಿದೆ ಅಂತಾನ. ಒಳಗಡೆ ಎಲ್ಲ ಕರ್ಕೊಂಡೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಾದ್ರೂ ಕದ್ಬಿಟ್ಟು ದುಡ್ಡು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ಅಂತಾನ ಗೊತ್ತಾಗುತ್ತೆ. ರ್ಯಾಂಬೋನ ಒಳಗಡೆ ಕರ್ಕೊಂಡು ನಡೀರಿ. ಏನ್ರಿ ಜಯಮರೇ, ಒಳಗಡೆ ಕರ್ಕೊಂಡು ಹೋಗ್ಲಾ ನಾಯಿನ? ಕರ್ಕೊಂಡು ಹೋಗ್ರಿ ಮೇಡಮರೇ, ನಂದೇನು ಅಭ್ಯಂತರ ಇಲ್ಲ. ನಾವೇನು ಕಳ್ತನ ಮಾಡಿಲ್ವಲ್ಲ, ಎದ್ರಕಮಕ್ಕೆ ಕರ್ಕೊಂಡೋಗಿ ಚೆಕ್ ಮಾಡ್ರಿ. ನಾವೇ ಯಾವ ದುಡ್ಡು ಕದ್ದಿಲ್ಲ. ಸರಿ ಆಯ್ತು, ನಾವು ಒಳಗಡೆ ಹೋಗಿ ಚೆಕ್ ಮಾಡ್ಕೊಂಬತ್ತೀವಿ, ನೀವೆಲ್ಲರೂ ಇಲ್ಲೇ ಇರಿ. ಬನ್ನಿ ಸರ್. ಸರ್ ಬನ್ನಿ ಸರ್, ಇದು ಬೀರ್ನ ಕೆರಿತೈತೆ ನೋಡಿ ಸರ್. ಓ, ಇಲ್ಲಿ ಬೀರ್ ಹತ್ರ ಬಗಳ್ತೈತೆ ಅಂದ್ರೆ ಈ ಬೀರಲ್ಲಿ ಏನೋ ಇರಬೇಕು ಅನ್ಸುತ್ತೆ. ಹಂಗಾದ್ರೆ ಕರೀರಿ ಆ ಜಯಮ್ಮ ಅವ್ರನ್ನ, ಈ ಬೀರನ್ನ ಓಪನ್ ಮಾಡ್ಲಿ. ಸರಿ ಸರ್ ಆಯ್ತು, ಕರ್ಕೊಂಬತ್ತೀನಿ ರೀ. ಜಯಮ್ಮವ್ರೆ ನೀವು ಒಳಗಡೆ ಬನ್ನಿ. ನಾನಾ? ಯಾಕೆ ಮೇಡಮರೇ? ಒಳಗಡೆ ಬನ್ನಿ, ಗೊತ್ತಾಗುತ್ತೆ ಯಾಕೆ ಅಂತಾನ. ಜಯಮ್ಮವ್ರೆ, ಇದು ನಿಮ್ದೇ ತಾನೇ ಬೀರು? ಬೀರು ಬಿಗದ ಕೈ ಇದ್ರೆ ಅದನ್ನ ಸ್ವಲ್ಪ ಓಪನ್ ಮಾಡಿ ಬೀರನ್ನ. ಹ್ಞೂ ನಮ್ದೇ ಸರ್. ಯಾಕೆ ಸರ್? ಅದು ಇಲ್ಲಿ ಯಾಕೆ ಬಗ್ಳತೈತೆ ಈ ನಾಯಿ? ಮೊದಲು ಬೀರು ಓಪನ್ ಮಾಡಿ ಗೊತ್ತಾಗುತ್ತೆ ಯಾಕೆ ಅಂತಾನ. ಅಯ್ಯೋ ದೇವ್ರಿ, ಈ ಬೀರ್ನಾಗ ಏನೈತಪ್ಪ ಅಂತದ್ದು? ಬೀರ್ ತೆಗಿ ಅಂತ ಹೇಳ್ತಾರೆ ಸರ್. ತೆಗ್ದಿದ್ದೀನಿ, ನೋಡ್ಕೆ ಬರ್ರಿ ಸರ್. ಇದ್ರಾಗ ಯಾತು ಇಲ್ಲ ಸರ್. ಆ ನಾಯಿ ಯಾಕೆ ಇಲ್ಲಿ ಕರ್ಕೊಂಬಂತು ಸರ್? ನಾವು ಏನು ನನ್ನ ಗಂಡ ಮೊಬೈಲ್ ಕಚ್ಚಿಗೆ ಹಾಕೊಂಡಿದ್ರು ಹಂಗಂತೇಳಿ ಎಲ್ಲ ನಾವೇ ಕಳ್ತನ ಮಾಡೋಕ್ಕಾಗುತ್ತಾ ಸರ್? ನೀವು ಕದ್ದಿರೋದು ಅಂತ ಹೇಳ್ತಾ ಇಲ್ಲ ಕಣ್ರಿ, ಇದ್ರಲ್ಲಿ ಏನೋ ಸಾಕ್ಷಿ ಇದೆ. ಆ ಬಟ್ಟೆ ಎಲ್ಲ ಸ್ವಲ್ಪ ಕೆಳಗಡೆ ಹಾಕಿ ನೋಡಿ ಸರ್, ನೋಡಿ ಇದ್ರಾಗ ಯಾತು ಇಲ್ಲ. ಬ್ಯಾಗ್ ಏನದು ನಿಮ್ಮ ಕೈಯಲ್ಲಿರೋದು? ಓಪನ್ ಮಾಡಿ, ಅದ್ರಲ್ಲಿ ಏನಿದೆ ಅಂತನ. ಸರ್ ಅದು ಇದ್ರಾಗೆ ಒಡವೆನು ಆಮೇಲೆ ಆಸ್ತಿ ಪತ್ರ ಐತೆ ಸರ್. ಓಪನ್ ಮಾಡಿ ತೋರಿಸಿ ಅದ್ರಲ್ಲಿ ಏನಿದೆ ಅಂತನ. ಸರಿ ಸರ್ ಆಯ್ತು. ಇದೇನಪ್ಪ ಇದು? ಒಡವೆನು ಆಸ್ತಿ ಪತ್ರ ಅಂತಂದ್ಲು ಆ ರಾಜಮ್ಮ. ಇದು ನೋಡಿರಿ, ದುಡ್ಡಿದ್ದಂಗೆ ಇದ್ರಾಗೆ ಬ್ಯಾಗ್ನಾಗೆ. ಅಯ್ಯೋ ದೇವ್ರಿ, ದುಡ್ಡ ಇದು. ಓಪನ್ ಮಾಡ್ರಿ ಜಯಮ್ಮ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದ್ರಲ್ಲಿ ಏನಿದೆ ಅಂತ ಹೇಳಿ ಕೊಡಿಲಿ, ನಾವು ನೋಡ್ತೀವಿ. ರಾಧಾ ಅವರೇ, ಏನಿದೆ ಅದರಲ್ಲಿ? ಸರ್ ಅಮೌಂಟ್ ಇದೆ ಸರ್. ಇವ್ರು ನೋಡಿರಿ ಒಡವೆ ಆಸ್ತಿ ಪತ್ರ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಇದು ಮಿನಿಮಮ್ 2 ಲಕ್ಷ ಇರ್ಬೋದು ಅನ್ಸುತ್ತೆ ಸರ್. ನಮ್ಮ ರ್ಯಾಂಬೋ ಸರಿಯಾಗೇನೆ ಗೆಸ್ ಮಾಡಿದಾನೆ. ಇದು ನಂದಿನಿ ಅವ್ರು ಕಳ್ಕೊಂಡಿದಾರಲ್ಲ 7 ಲಕ್ಷ ರೂಪಾಯಿ, ಅದೇ ದುಡ್ಡು ಅಂತಾನ ಈಗ ಗೊತ್ತಾಗ್ತಾ ಇದೆ ಸರ್. ಜಯಮ್ಮವ್ರೆ ಏನ್ರಿ ಇದು? ಮೇಡಮರೇ, ಈ ದುಡ್ಡು ಇದು ಬ್ಯಾಗ್ ನಂದಲ್ಲ ಮೇಡಮರೇ, ಅದು ರಾಜಮ್ಮನೋ ರಮ್ಯಾನೋ ಏನೋ ಒಡವೆ ಆಸ್ತಿ ಪತ್ರ ಐತೆ. ಇದು ನಮ್ಮ ಮನೆಗಿದ್ರೆ ಆ ನಂದಿನಿ ಬಿಡೋದಿಲ್ಲ, ತಗೊಂಡು ಏನೋ ಮಾಡ್ಬಿಡ್ತಾಳೆ ಅಂತೇಳಿ ನನ್ನ ಹತ್ರ ಇಟ್ಕೊ ಅಂತೇಳಿ ತಂದು ಕೊಟ್ಟಿದ್ರು ಮೇಡಮರೇ. ಇದ್ರ ದುಡ್ಡು ಹೆಂಗ್ ಬಂತ ಗೊತ್ತಿಲ್ಲ. ಬಂತು ಅಂತ ನಾವು ಬಾಯ್ ಬಿಡಿಸ್ತೀವಿ, ತಗೊಂಡು ನಡೀರಿ ಅದನ್ನೆಲ್ಲನ. ಅಂದ್ರೆ ಇವ್ರೆ ಕದ್ಬಿಟ್ಟು ನಮ್ಮನೆಗೆ ತಂದಿಕ್ಕಿದ್ರ 2 ಲಕ್ಷ ರೂಪಾಯಿ ದುಡ್ಡ. ಅಯ್ಯಯ್ಯೋ, ಈ ರಾಜಮ್ಮ ರಮ್ಯನಿಂದ ನನ್ನ ಆಂಚಿಗೆ ಹಾಕೊಂಡಂಗಾಯ್ತಲ್ಲಪ್ಪ ದೇವ್ರೇ. ಬರ್ರಿ ಜಯಮ್ಮ ಅವರೇ, ಅಲ್ಲಿಂದ ಕಂಡು ಏನು ಯೋಚನೆ ಮಾಡ್ತಾ ಇರ, ಬರ್ರಿ ಜಲ್ದಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.